ನಮಸ್ತೆ ಎಲ್ಲರಿಗೂ. ಕಳೆದ ವಿಡಿಯೋಗಳಲ್ಲಿ ಕನ್ನಡಕ್ಕೆ ಸಂಬಂಧಿಸಿದ ಕಲಿಕಾ ಫಲಗಳಾದ 1, 2, 3 ಮತ್ತು 4 ಇವುಗಳನ್ನು ಯಾವ ರೀತಿಯಾಗಿ ಚಟುವಟಿಕೆಗಳನ್ನು ಸರಳವಾಗಿ ಹಮ್ಮಿಕೋಬಹುದು ಅಂತ ನನ್ನ ಅಭಿಪ್ರಾಯವನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೆ. ಈ ಒಂದು ವಿಡಿಯೋದಲ್ಲಿ ಮುಂದಿನ ಕಲಿಕಾ ಫಲಗಳ ಕುರಿತು ನನ್ನ ಅಭಿಪ್ರಾಯವನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತೀರಾ? ಈ ಒಂದು 5ನೇ ಕಲಿಕಾ ಫಲ ಓದಲಿಕ್ಕೆ ಸಂಬಂಧಿಸಿದೆ. ಈ ಒಂದು ಕಲಿಕಾ ಫಲ ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ಮಕ್ಕಳು ಓದೋಕ್ಕೆ ಕಷ್ಟಪಡ್ತಿದ್ದಾರೆ, ಓದೋಕ್ಕೆ ಅವ್ರಿಗೆ ಬರ್ತಿಲ್ಲ ಅಂದರೆ ಅವರು ಕನ್ನಡದಲ್ಲಿ ಮಾತ್ರ ಅಲ್ಲ, ವಿಜ್ಞಾನದಲ್ಲೂ FLN ಆಗಿಬಿಡ್ತಾರೆ, ಸಮಾಜದಲ್ಲೂ FLN ಆಗ್ತಾರೆ, ಪರಿಸರದಲ್ಲೂ FLN ಆಗ್ತಾರೆ. ಯಾಕೆಂದರೆ ಅವರಿಗೆ ಅಕ್ಷರಗಳನ್ನು ಓದೋದು ಕಷ್ಟ ಆಗ್ತಿದೆ, ಅಕ್ಷರಗಳನ್ನು ಗುರುತಿಸೋದು ಕಷ್ಟ ಆಗ್ತಾ ಇರುತ್ತೆ. ಹಾಗಾಗಿ ಈ ಒಂದು ಕಲಿಕಾ ಫಲಕ್ಕೆ ಬರೋಕ್ಕಿಂತ ಮುಂಚೆ ಅವರಿಗೆ ಅಕ್ಷರ ಜ್ಞಾನ ಉಂಟಾಗೋದು ತುಂಬ ಇಂಪಾರ್ಟೆಂಟು. ಅಂದರೆ ಕಾಗುಣಿತ ಇರ್ಬೋದು, ಒತ್ತಕ್ಷರಗಳಿರ್ಬೋದು, ಇವುಗಳನ್ನು ತುಂಬ ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ ಈ ಒಂದು ಕಲಿಕಾ ಫಲಕ್ಕೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕಂತ ಹೇಳಿದ್ರೆ ಆಗ ಕಥೆಗಳನ್ನು ಓದು ಅಂದರೆ ಅಟ್ಲೀಸ್ಟ್ ಅವನು ಪ್ರಯತ್ನ ಪಡ್ತಾ ಇರ್ತಾನೆ. ಸರಿ, ಹಾಗಿದ್ರೆ ಈ ಒಂದು ಕಲಿಕಾ ಫಲದ ಮೇಲೆ ಯಾವ ರೀತಿಯಾಗಿ ಚಟುವಟಿಕೆಗಳನ್ನು ರಚಿಸ್ಕೋಬಹುದು ಅಂತ ನೋಡೋಣವಾ. ಮೊದಲನೇದಾಗಿ ಚಿತ್ರಗಳುಳ್ಳ ಪುಸ್ತಕಗಳನ್ನು ನೀಡಿ ಮೊದಲು ಚಿತ್ರಗಳನ್ನು ಗುರುತಿಸಲು ತಿಳಿಸುವುದು, ನಂತರ ಒಂದೊಂದೇ ಸಾಲುಗಳನ್ನು ಓದಿಸುವುದು. ಈಗ 3, 4, 5 ಈ ಒಂದು ತರಗತಿಯ ಮಕ್ಕಳಿಗೆ ನಾವು ಈ ರೀತಿಯಾಗಿ ಚಿತ್ರಕಥೆಗಳನ್ನು ಮೊದಲು ಚಿತ್ರ ನೋಡಿ ಏನು ಅನಿಸುತ್ತೆ ಅಂತ ಹೇಳು, ಆಮೇಲೆ ಒಂದೊಂದೇ ಅಕ್ಷರದಿಂದಾದರೂ ಓದಲಿ, ಅವನು ಒಂದೊಂದೇ ಪದ ಆದರೂ ಓದಲಿ, ಆ ಒಂದು ಅಕ್ಷರವನ್ನು ಆ ಒಂದು ಪದವನ್ನು ಯಾವ ರೀತಿಯಾಗಿ ಓದಬೇಕು ಅಂತ ನಿಧಾನವಾಗಿ ಒಂದೊಂದೇ ಕಲಿತಾ ಹೋಗ್ತಾರೆ. ಈ ರೀತಿಯಾಗಿ ವಯೋಮಾನಕ್ಕೆ ತಕ್ಕಂಥ ಕಥೆಯ ಪುಸ್ತಕಗಳನ್ನು ಗುಂಪಿನಲ್ಲಿ ಓದಿಸುವುದು. ಇವಾಗ ಒಬ್ಬರೇ ಓದೋಕ್ಕೆ ಹಿಂಜರಿತಾರಪ್ಪ, ಅವರಿಗೆ ಅಕ್ಷರಗಳನ್ನು ಗುರುತಿಸೋದೇ ಕಷ್ಟ ಆಗ್ತಿದೆ. ಆಗ ಈ ಕಲಿಕಾ ಫಲವನ್ನು ನಾವು ಹಮ್ಮಿಕೊಳ್ಬೇಕಿದ್ರೆ ಗುಂಪಿನಲ್ಲಿ ಓದಿಸಿದ್ರೆ ಆಗ ಅವರು ಬೇರೆಯವರು ಹೇಳಿದ್ರದನ್ನು ಕೇಳಾದರೂ ಏನಾದರೂ ಹೇಳ್ತಾರೆ. ಈಗ ಚಿಕ್ಕ ಮಕ್ಕಳಿಗಾದರೆ ಕಥೆಗಳನ್ನು ಹೇಳಿಸ್ಬೋದು. ಅದೇ ನಾವು ಹೈಯರ್ ಕ್ಲಾಸಸ್ಸಿಗೆ ಹೋದಾಗ 8, 9ನೇ ತರಗತಿ ಮಕ್ಕಳಿಗೆ ಅವ್ರ ಪಾಠದಲ್ಲಿ ಬಂದಿರುವಂಥ ಯಾವುದೋ ಒಂದು ನಾಟಕವನ್ನು ಕಥೆಯನ್ನು ಓದಿ ಅಂತ ಹೇಳ್ಬೋದು. ಚಿತ್ರ ಸಹಿತ ಕಥೆ ಪುಸ್ತಕಗಳನ್ನು ನೀಡಿ ಓದಲು ತಿಳಿಸುವುದು ಮತ್ತು ವಿವರಿಸಲು ಹೇಳುವುದು. ಕಥೆಯನ್ನು ಓದಿ ಆದಮೇಲೆ ಅವ್ರು ಏನು ಅರ್ಥ ಮಾಡ್ಕೊಂಡಿದ್ದಾನೆ ಅದನ್ನು ವಿವರಿಸೋದು. ಅದೇ ರೀತಿಯಾಗಿ ಆಡಿಯೋ ಕಥೆಗಳನ್ನು ಕೇಳಿಸುವುದು. ಇವಾಗ ಯೂಟ್ಯೂಬ್ಗಳಲ್ಲೆಲ್ಲ ತುಂಬ ಆಡಿಯೋ ಕಥೆಗಳು ಸಿಗುತ್ತೆ. ಈ ಒಂದು ಆಡಿಯೋ ವಿಡಿಯೋ ಲಭ್ಯ ಇದ್ದರೆ ಮಕ್ಕಳು ತುಂಬ ಇಂಟ್ರೆಸ್ಟಿಂದ ಕೇಳ್ತಾರೆ ಇದನ್ನು. ಅದೇ ರೀತಿಯಾಗಿ ಅರ್ಧ ಕಥೆಯನ್ನು ಹೇಳಿ ಕಥೆಯನ್ನು ಪೂರ್ಣಗೊಳಿಸಲು ಹೇಳುವುದು. ಈ ಒಂದಿಷ್ಟು ಚಟುವಟಿಕೆಗಳನ್ನು ನಾವು ಈ ಒಂದು ಕಲಿಕಾ ಫಲದ ಅಡಿಯಲ್ಲಿ ಹಮ್ಮಿಕೋಬಹುದು. 6ನೇ ಕಲಿಕಾ ಫಲ ಏನು ಹೇಳುತ್ತೆ? ಕೊಟ್ಟಿರುವ ಪದದ ಅಕ್ಷರಗಳಿಂದ ಅರ್ಥಗರ್ಭಿತ ಹೊಸ ಪದಗಳನ್ನು ರಚಿಸುವರು. ಈ ಒಂದು ಕಲಿಕಾ ಫಲದಲ್ಲಿ ಯಾವ ರೀತಿ ಚಟುವಟಿಕೆಗಳನ್ನು ನಡೆಸಬಹುದು ಅಂತ ನೋಡೋಣ. ಮೊದಲನೇದಾಗಿ ನಲಿಕಲಿ ಕಾರ್ಡ್ಗಳನ್ನು ನೀಡಿ ಕೊಟ್ಟಿರುವ ಪದದ ಮೊದಲ ಅಕ್ಷರದಿಂದ ಆರಂಭವಾಗುವ ಬೇರೆ ಬೇರೆ ಪದಗಳನ್ನು ಬರೆಯಲು ಹೇಳುವುದು. ಉದಾಹರಣೆ, ಒಂದು ಹಸು ಅಂತ ಒಂದು ಪದ ಕೊಟ್ವಿ ನಾವು. ಈಗ ಹ ಇಂದ ಪ್ರಾರಂಭವಾಗುವ ಮತ್ತು ಯಾವ್ಯಾವ ಪದಗಳು ನಿನಗೆ ಗೊತ್ತಿದೆ ಅಂತ ಕೇಳ್ಬಹುದು. ರೀತಿಯಾಗಿ ಅಮ್ಮ ಈ ಒಂದು ಪದವನ್ನು ಕೊಟ್ಟು ಈ ಅ ಅಕ್ಷರದಿಂದ ಪ್ರಾರಂಭವಾಗುವ ಇನ್ನೂ ಬೇರೆ ಬೇರೆ ಯಾವ ಪದಗಳು ಗೊತ್ತಿದೆ ನಿಮಗೆ ಅಂತ ಕೇಳ್ಬೋದು. ರೀತಿಯಾಗಿ ಕೊಟ್ಟಿರುವ ಪದದಿಂದ ಆರಂಭವಾಗುವ ಶಾಲೆಯಲ್ಲಿರುವ ಮಕ್ಕಳ ಹೆಸರನ್ನು ಬರೆಯಲು ತಿಳಿಸುವುದು. ಪದ ಪೂರ್ಣಗೊಳಿಸುವ ಸ್ಪರ್ಧೆ, ಒಂದು ಪದವನ್ನು ಅರ್ಧ ಹೇಳಿ ಅದನ್ನು ಪೂರ್ತಿ ಮಾಡು ಅಂತ ಕೇಳ್ಬೋದು. ಅದೇ ರೀತಿಯಾಗಿ ಕೊಟ್ಟಿರುವ ಪದದಿಂದ ಆರಂಭವಾಗುವ ಪದಗಳನ್ನು ಮುಂದಿನ ಪಠ್ಯದಲ್ಲಿ ಹುಡುಕಿ ಬರೆಯಲು ಹೇಳುವುದು. ಇದು ತುಂಬ ಇಂಪಾರ್ಟೆಂಟ್. ಆಗ ಅವರಿಗೆ ಓದಕ್ಕೆ ಬರಬೇಕು, ಪದ ಗುರ್ತಿಸಕ್ಕೆ ಬರಬೇಕು, ಅಕ್ಷರಗಳನ್ನು ಗುರ್ತಿಸಕ್ಕೆ ಬರಬೇಕು. ಅದೇ ರೀತಿ ಅಂತ್ಯಕ್ಷರ ಪದ ರಚನೆ. ಅಂತ್ಯಕ್ಷರ ಅಂದರೆ ಈಗ ಹಸು ಅಂತಲೇ ತಗೊಳ್ಳೋಣ. ಹಸು ಅಂತ ಇದೆ, ಈಗ ಇದರಲ್ಲಿ ಅಂತ್ಯಾಕ್ಷರ ಯಾವುದು? ಸು ಅನ್ನೋ ಒಂದು ಶಬ್ದದಿಂದ ಆರಂಭವಾಗುವ ಇನ್ನು ಯಾವ್ಯಾವ ಪದಗಳು ಗೊತ್ತಿದೆ ನಿನಗೆ ಅಂತ ಕೇಳ್ಬೋದು. ಅದೇ ರೀತಿಯಾಗಿ ಅಮ್ಮ ಮ ಅಂತಲೇ ತಗೊಳ್ಳೋಣ. ಮದಿಂದ ಪ್ರಾರಂಭವಾಗುವ ಯಾವ್ಯಾವ ಪದಗಳು ಗೊತ್ತಿದೆ ನಿನಗೆ? ಈ ರೀತಿಯಾಗಿ ಅಂತ್ಯಕ್ಷರ ಪದ ರಚನೆ ಮಾಡು ಅಂತ ಕೊಡ್ಬೋದು. ಅದೇ ರೀತಿಯಾಗಿ ಒಂದು ಪದವನ್ನು ನೀಡಿ ಅದರಲ್ಲಿರುವ ಅಕ್ಷರಗಳನ್ನು ಜೋಡಿಸಿ ಹೊಸ ಪದ ಬರೆಯಲು ಹೇಳುವುದು. ಉದಾಹರಣೆ ನೋಡಿ, ಪರಿಸರ ದಿನಾಚರಣೆ. ಪರಿಸರ ದಿನಾಚರಣೆ ಇದೊಂದು ಪದವನ್ನು ಕೊಡೋಣ ಅವರಿಗೆ. ಈಗ ಇದರಲ್ಲಿರೋ ಅಕ್ಷರಗಳನ್ನು ಬಳಸಿ, ಇದರಲ್ಲಿರೋ ಅಕ್ಷರಗಳು ಮಾತ್ರ ಆಗಬೇಕು. ಬೇರೆ ಯಾವ್ಯಾವ ಪದ ಹೇಳ್ತೀಯಾ? ಆ್ಯಕ್ಚುಲಿ ಇಲ್ಲಿ ಕಲಿಕಾ ಫಲ ಏನಿದೆ, ಅವರು ಅರ್ಥಗರ್ಭಿತ ಹೊಸ ಪದ ಮಾಡೋದು ಅಂತ ಇದೆ. ನಾವು ಫಸ್ಟಿಗೆ ಅವರು ಒಂದು ಪದವನ್ನು ರಚಿಸಿ ಅದಕ್ಕೆ ಒಂದು ಅರ್ಥ ಇರೋ ಪದವನ್ನೇ ರಚಿಸ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ಬೇಡ. ಅವರು ಒಂದು ಪದ ರಚಿಸಲಿ. ಇವಾಗ ಪರಿ, ಸರ, ದಿನ, ಆಮೇಲೆ ರಸ, ಸರ, ಈ ರೀತಿಯಾಗಿ ಇಲ್ಲಿರೋ ಅಕ್ಷರಗಳನ್ನು ಬಳಸಿ ಬೇರೆ ಬೇರೆ ಎಷ್ಟು ಶಬ್ದ ಬರಿತೀಯಾ, ಯಾರು ಜಾಸ್ತಿ ಬರೀತಾರೆ, ಈ ರೀತಿ ಒಂದು ಚಟುವಟಿಕೆಗಳನ್ನು ಹಮ್ಮಿಕೊಂಡ್ರೆ ಅವರು ಇದನ್ನು ತುಂಬ ಇಂಟ್ರೆಸ್ಟಿಂದ ಮಾಡ್ತಾರೆ.
ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಮುಂದಿನ ಕಲಿಕಾ ಫಲಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.